ಮಾವಿನಕಾಯಿ ತಿಂದ್ರೆ ಜಾಸ್ತಿ ಅಮ್ಲೋದು. ಏನ್ ಕೈ ಅದು ಏನಂತಿದ್ದೆ? ಐ ಐ ಐ ಇದ್ರೆ ಹೆಂಗಾಗುತ್ತಾ ಮೇಘ? ಫಸ್ಟೇ ನಮ್ಮಮ್ಮ ಎಲೆಕ್ಷನ್ನಿಗೆ ನಿಂತಿದ್ದಾರೆ, ಹಾಲಿನ ಡೈರಿ ಎಲೆಕ್ಷನ್ನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಗಾ ಜಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ವೀಡಿಯೋ ಅಂದರೆ ಪ್ರ್ಯಾಂಕ್ ಮಾಡಿರೋ ವೀಡಿಯೋ. ಊರಿಗೆ ಹೋದಾಗಿಂದ ನಾನು ವೀಡಿಯೋ ಶೇರ್ ಮಾಡಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಇದನ್ನು ಹಾಕೋಣ ಅಂತ ಅಂದ್ಕೊಂಡೆ. ಸಕ್ಕತ್ತಾಗಿ ಬಂದಿದೆ. ಮನೇಲಿ ಎಲ್ಲರಿಗೂ ಈ ಥರ ಪ್ರ್ಯಾಂಕ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆಲ್ ಆಫ್ ಎ ಸಡನ್ ನಾನು ಈ ಥರ ಮಾಡಬೇಕು ಅಂದ್ಕೊಂಡು ನಮ್ಮ ಅಕ್ಕನ ಮಗಳಿಗೆ ಹೇಳಿದ್ದಷ್ಟೇ. ನಮ್ಮ ಅಕ್ಕನ ಮಗಂಗೆ ಮಾತ್ರ ಗೊತ್ತಿತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಸೊ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ತುಂಬ ಹೊತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮ ತುಂಬ ಗಾಬರಿ. ಸೊ ಹಾಗಾಗಿ ನಮ್ಮಮ್ಮ ಸಡನ್ನಾಗಿ ಆಚೆ ಬಂದು ಹೇಳೋಕ್ಕೆ ಅಂತ ಬಂದರು. ಅವತ್ತು ಬೇರೆ ಆಚೆ ಎಲ್ಲ ಪೊಲೀಸ್ ಇದ್ದರು. ಎಲೆಕ್ಷನ್ ಬೇರೆ ನಡೀತಾ ಇತ್ತು ಹಾಲಿನ ಡೈರಿದು. ಸೊ ಸುಮ್ಮನೆ ನಮ್ಮಮ್ಮ ಅಲ್ಲೆಲ್ಲರಿಗೂ ಒಬ್ರಿಗೆ ಹೇಳಿದ್ರೆ ಸಾಕು ಅಲ್ಲಿಂದ ಎಲ್ಲ ಓಟ್ ಬಂದುಬಿಡ್ತಾರೆ. ಸುಮ್ಮನೆ ಇಲ್ದಿರೋ ಪ್ರಾಬ್ಲಮ್ ಅಂತ ನಾನೇನು ಜಾಸ್ತಿ ಹೊತ್ತು ಮಾಡಲಿಲ್ಲ. ಯಾವತ್ತೂ ನಾನು ಪ್ರ್ಯಾಂಕ್ ಮಾಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಒಂಥರ ನಗು ಬರ್ತಾಯಿದೆ. ಆಮೇಲೆ ಏನಾಗುತ್ತೋ ಅನ್ನೋ ಭಯ. ನಮ್ಮಮ್ಮ ಬೇರೆ ಫುಲ್ ಗಾಬರಿ ಆದರೆ ಹೊರಗೆ ಬಿದ್ದೋಗ್ಬಿಡ್ತಾರೆ. ಸೊ ಅದಕ್ಕೆ ಅದು ಬೇರೆ ಭಯ ಇತ್ತು. ಅದಕ್ಕೆ ಬೇಗ ಎದ್ದುಬಿಟ್ಟೆ ನಾನು. ಫುಲ್ ವಿಡಿಯೋನ ನೋಡಿ ಸಕ್ಕತ್ತಾಗಿದೆ. ನಮ್ಮಮ್ಮ ಎಲೆಕ್ಷನ್ನಿಗೆ ನಿಂತಿದ್ದಾರೆ, ಹಾಲಿನ ಡೈರಿ ಎಲೆಕ್ಷನ್ನು. ಅಭ್ಯರ್ಥಿ 9 ಜನ 10 ಜನ ಎಷ್ಟು ಜನ ನಿಂತಿದ್ದಾರಮ್ಮ? 13 ಜನ ನಿಂತಿದ್ದಾರೆ. ಯಾರಲ್ಲಿ ನಮ್ಮ ಅಮ್ಮಂದು ಏನು ಅಂದರೆ ಬ್ಯಾಟ್ರಿ ಇಲ್ಲಿದೆ. ನಮ್ಮ ಅಮ್ಮಂದು ಸವಿತಾ ಇದು ಬ್ಯಾಟ್ರಿ. ಇಲ್ಲಿ ಎಷ್ಟು ಜನ ನಿಂತವ್ರೆ? 13 ಜನ ನಿಂತಿದ್ದಾರೆ. ಚಿಕ್ಕಿ ನನಗೊಂದು ಈ ಥರದ್ದು ವಿಡಿಯೋ ಇಲ್ಲಿ. ಇವ್ರು ಏನೋ ಮಾಡ್ತವ್ರೆ. ಚಿಕ್ಕಿ ಏನೋ ಮಾಡ್ತಾವ್ರ. ನನ್ ಫೋನು ಪಾಪ ನೀನ್ ಇಟ್ಕೊಂಡಿ ಫೋನ ಪರ್ಸಿಂದ ತಗೊಂಡೆನಾ? ಏನ ಚಿಕ್ಕಿದು ಫೋನ್ ವಾಚದು ಚಾರ್ಜ್ ಇಲ್ಲ ಬಿಡು. ಚಾರ್ಜ್ ಇರ್ಲಿ ಬಿಡ್ಲಿ, ನನ್ ಕೈ ಚೆನ್ನಾಗಿ ಕಾಣುತ್ತೆ ನೋಡಂತಾರೆ. ಆರ್ಡರ್ ಮಾಡ್ಕೊಡು ಚಿಕ್ಕಿ. ನೀನು SLC ಓದು, ನನ್ನ ಕೈ ಚೆನ್ನಾಗಿ ಕಾಣಲ್ಲ. ನೀನ್ SLC ಓದು, ದೊಡ್ಡಮ್ಮ ಒಂದು ವಾಚ್ ಕೊಡ್ಸು. ಈಗ ಗಾಂಧಿಗೆ ಇಷ್ಟು ಮಾರ್ಕ್ಸ್ ತೆಗೆದ್ರೆ ಇಂತ ಕೊಡಿಸ್ತೀನಿ ಅಂತ ಹೇಳು. ಅದೇ ಪಾಸ್ ಆಗ್ತಾನೆ ಹೇಳ್ತಾನಲ್ಲ, ಮರ್ಯಾದೆ ಉಳಿಸ್ಬಿಟ್ಟ ಕೊಳ್ಳಮ್ಮ ಅಂತ. ಪಾಸ್ ಆಗ್ತೀನಿ ನೋಡಿ ನಾನು ಅಂತಾನೆ. ಬೋರೋ ಪ್ಲೇಸ್ ಮೇಲೆ ಬೋರೋ ಪ್ಲೇಸ್ ಜಾಸ್ತಿ ಇದ್ ಮಾಡ್ಬೇಡ. ಒಂದ್ ಚುಕ್ಕಕ್ಕೆ 1 ನಿಮಿಷ. ಊಟ ಆತಂದ್ರ ಊಟಕ್ಕೆ ಬಂದಿವಿ. ಊಟ ಆತ ಅಂತ ಊಟ ಮಾಡಿ ಅಲ್ಲೇ ಊಟ ತರ್ತಾರಂತಲ್ಲ. ಇಲ್ವಂತ ಬೇಗ ಮತ್ತೆ ಎಲ್ಲರಿಗೂ ಅಂತ ಅಲ್ಲೇ ಟಿಫಿನ್ ಆಗಿ ಯಾಕೆ ನೋಯ್ತೈತೆ? ಅದಕ್ಕೆ ಸೈಲೆಂಟ್ ಆಗಿದೀಯಾ? ಗ್ಯಾಸ್ಟ್ರಿಕ್ ಜಾಸ್ತಿ ಐತೆ. ಒಂದ್ ಲೋಟ ಅಳಿ ಉಪ್ಪಾಗ ಬಿಸಿನೀರ್ಕಾಯಿ ನಾವು ಬರುತ್ತೆ. ಮಾವಿನಕಾಯಿ ತಿಂದ್ರೆ ಜಾಸ್ತಿ ಅಮ್ಲೋದು. ಉಪ್ಪಿನಕಾಯಿ ಕರೆಕ್ಟ್. ಇಲ್ಲ ಅದ್ ನಂಗೂ ಹಂಗ ಆಗ್ತದೆ. ಉಪ್ಪಿನಕಾಯಿ ಮಾವಿನಕಾಯಿ ಡಾಕ್ಟ್ರ್ ಒಂದ್ ಲೋಟ ಅಳಿ ಉಪ್ಪಾಗ ಬಿಸಿನೀರ್ ಕಾಯಿಸು. ಬರೀಲಿ ನೀವ್ ತಿನ್ ಬಾ. ಯಾಕ ಮಾಡ್ಕೊಂತ ಜಾಸ್ತಿ ಏನಾಯ್ತೈತೆ ಟೆನ್ಷನ್ಸ್ ಅಂತಲೇ ಜಾಸ್ತಿ. ನೆನ್ನೆ ಮೊನ್ನೆ ತಿಂದ ಬಂದಂದವ ಸುತ್ತಕ್ಕೆ ಫೋನ್ ಮಾಡಿ ಗಾನ ಕಟ್ಟಿ
ಇದಂಡಿಯಾ ಟೆನ್ಷನ್ ಬಿಸಿನೀರು ಕುಡಿಯುವಂತೀರ ಹಳ್ಳಿ ಉಪ್ಪ ಹಾಕಂಡಿ ಕೆಲಸ ಮಾಡಿ ಅದು ಟೆನ್ಷನ್ಗೆ ಗ್ಯಾಸ್ಟ್ರಿಕ್ ಆದ್ರೆ ಹಂಗಾಗುತ್ತೆ ಸುಮ್ಮನೆ ಏನು ಟೆನ್ಷನ್ ಮಾಡ್ಕೊಂತ ನೀನ್ ಬರೀ ಎಲೆಕ್ಷನ್ ನಿಂತು ಟೆನ್ಷನ್ ಸಾಸಿವೆ ಕಾಳು ಕೊಡಲ್ಲ ಸಾಯಂಕಾಲ ಹಾಕ್ಬೇಕಾಯ್ತು ಓಮಿಪಿಗೆ ಹಾಕಿ ಮನೆ ನಿಮ್ಮ ಮಗ ಹಾಸನಕ್ಕೆ ಹೋಗ್ತಿದ್ದ ಈ ಸಲ SLC ಮುಗ್ದು ಈ ಕಾಲೇಜಿಗೆ ಅಡ್ಮಿಷನ್ ಮಾಡ್ಸಿದ್ದ ಹುಡುಗಿಯರಿಗೆ ಹಾಕಿರ ಅಲ್ಲೇ ಎಷ್ಟು ಬರ್ತದೆ ಏನು ಕೈ ಅದು ಆಗುತ್ತಾ ಮೇಘ ಏ ಮೇಘ ಕೊಡವ ನೀವ್ ಕೈಲಿ ಹಾಕೋದ್ರಿ ಯಾ ಮೇಘನ ಏ ಶ್ರುತಿ ಅಂಡ್ ಮೇಘ ಲೋ ಬಿಪಿ ಅಂತ ಮೇಘ ಬಂದ ಎಸ್ ಎದ್ರಕೊಬಿಟ್ರಾ ನನಗೂ ಹಿಂಗೆ ಮಾಡಿದ ರಮೇಶ ಹೆಂಗ್ ಹಿಡ್ಕೊಂಡ್ ಚಚ್ಚಿದ್ದ ನನಗೆ ಕೈಕಲ್ಬೋದು ಏನಾಗ್ತೋಡಮ್ಮ ಅಂತ ನಿಮ್ಮ ಅಮ್ಮ ಬರ್ತಿದ್ದಂಗೆ ನನಗೆ ಅಲ್ಲೇ ಹಾಗೆ ಸುಮ್ಮನೆ ಸುಮ್ಮನೆ ಇಲ್ಲ ನಿಜ ಕಣಮ್ಮ ಸುಮ್ಮನೆ ತಮಾಷೆ ಮಾಡಿದ್ದು ಏನ ಅವಳು ಇದಾಯ್ತು ನಾನೇ ಫ್ರಾಂಕ್ ಅಂತ ಗೊತ್ತಾ ನಿಂಗೆ ಲೋ ಬಿ ಪಿ ಐತೆ ಅನ್ಕೊಂಡೆ ನಾನು ಅದೇ ನಾವಿಗೇನು ಇಷ್ಟು ಇದು ಮಾಡಲಿಲ್ಲ ಗ್ಯಾಸ್ಟ್ರಿಕ್ ನಾನು ಜಾಸ್ತಿ ಇವತ್ತು ಪ್ರ್ಯಾಂಕ್ ಮಾಡಲಿಲ್ಲ ಯಾಕೆಂದರೆ ಇವಾಗ ಆಚೆ ಕಡೆಗೆ ಬಂದು ನಮ್ಮಮ್ಮ ಎಲ್ರಿಗೂ ಹೇಳ್ಬಿಡೋದು ಬಿದೋಗ್ಬಿಟ್ಟಿದ್ದಾಳೆ ಅಂತ ನಿಮ್ಮ ಅಮ್ಮ ಅಲ್ಲೇ ಆಲ್ರೆಡಿ ಆಗುತ್ತೆ ಮತ್ತೆ ಫಸ್ಟೇ ನಾನು ಜಾಸ್ತಿ ಹೊತ್ತು ಮಾಡಲಿಲ್ಲ ನಮ್ಮಮ್ಮ ಏನಾರು ಆ್ಯಕ್ಚುಲಿ ಇನ್ನೊಂದು 2 ನಿಮಿಷ ಮಾಡಿದ್ರು ಎಲ್ರಿಗೂ ಹೇಳ್ಕೊಂಬಂದ್ಬಿಡೋದು ಅದೇ ರಪ್ ಅಂತ ಎದ್ಬಿಟ್ಟೆ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತ ಓಕೆನಾ